ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೀಗ ನೋಡ್ತಾ ಇರ್ಬೋದು ನನ್ನ ಸೇವಿಂಗ್ಸ್. ಹೋದ ವಾರ ನನ್ನ ಸೇವಿಂಗ್ಸ್ ಎಷ್ಟೆಷ್ಟಾಗಿದೆ ಅನ್ನೋದನ್ನ ಹೇಳ್ತೀನಿ. ಸೊ ಆಫೀಸಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸೇವಿಂಗ್ಸ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ಸು ಕೂಡ ಆಗಿತ್ತು. ಸೊ ಹಾಗಾಗಿ ಸೇವಿಂಗ್ಸ್ ಕೂಡ ಜಾಸ್ತಿ. ದಿಸ್ ಈಸ್ ಆಫೀಸ್ ಅಮೌಂಟ್ ಅಂತಲೇ ಹೇಳ್ಬೋದು. ಅದು ಆಫೀಸ್ ದುಡ್ಡು. ಸೊ ಎಷ್ಟಿದೆ ಏನು ಅನ್ನೋದನ್ನ ಡೀಟೈಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಗೊತ್ತೇ ಇದೆ ಅಲ್ವಾ, ನಿಮ್ಮ ಯಾರು ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಗೆ ಸೇವ್ ಮಾಡಿ ಏನು ಮಾಡಬೇಕು ಈ ದುಡ್ಡನ್ನ ಅನ್ನೋದನ್ನ ಕೂಡ ಹೇಳ್ತೀನಿ ನಾನು. ಸ್ಟೇ ಟ್ಯೂನ್, ಓಕೆನಾ. ಮೊದಲನೇದಾಗಿ ಎಷ್ಟು ಅಮೌಂಟ್ ಆಗಿದೆ ಅಂತ ನಾನು ಹೇಳ್ಬಿಡ್ತೀನಿ. ಆಮೇಲೆ ಇದನ್ನ ಏನು ಮಾಡಬೇಕು, ಏನೇನೆಲ್ಲ ಕಮಿಟ್ಮೆಂಟ್. ದುಡ್ಡು ಎಣಿಸಿದ ತಕ್ಷಣವೇ ಎಲ್ಲ ದುಡ್ಡು ನಮ್ಮದು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಅಮೌಂಟಲ್ಲಿ ಎಷ್ಟು ಕಮಿಟ್ಮೆಂಟ್ ಇದೆ ಅನ್ನೋದನ್ನ ನಾನು ಫಸ್ಟು ತಿಳಿಸ್ತೀನಿ, ಓಕೆನಾ. ಮೊದಲನೇದಾಗಿ ಅಮೌಂಟ್ ಎಷ್ಟಿದೆ ಅಂತ ನೋಡೋಣ ಬನ್ನಿ. 1 2 3 3 1 460 ಇದೆ. 3460 ರೂಪಾಯಿ ನನ್ನ ಕೈಯಲ್ಲಿ ಇದೆ. 3460 ರೂಪಾಯಿಗಳು ಆಫೀಸ್ ಅಮೌಂಟ್ ನನ್ನ ಹತ್ರ ಇದೆ. ಸೊ ಇದರಲ್ಲಿನ ಕೆಲಸ ಏನು ಅಂತ ಅಂದರೆ, ಡೈಲಿ ಎಕ್ಸ್ಪೆನ್ಸಸ್ಸು ಕೂಡ ಇದರಲ್ಲೇ ಇರುತ್ತೆ. ನನಗೆ ಏನು ಮಂತ್ಲಿ ಕೊಡ್ತಾರಲ್ಲ, ಸೊ ಅದು ಬಿಟ್ಟು ಇದು ಎಕ್ಸ್ಪೆನ್ಸಸ್ ಬಂದು ನನ್ನ ಹಸ್ಬೆಂಡ್ಗೆ ಹೋಗುತ್ತೆ. ಇದರಲ್ಲಿ ನನ್ನ ಅಮೌಂಟ್ ಬಂದು ಇಷ್ಟೇ ನನ್ನ ಅಮೌಂಟು 100 160 ಅಷ್ಟೇ. ಮ್ಯಾಕ್ಸಿಮಮ್ 260 ಅಷ್ಟೇ ನಮ್ಮದು. ಯಾಕಂದ್ರೆ ಅದನ್ನು ಟ್ರಾವೆಲ್ದು, ವೀಕಿಗೆ ಟ್ರಾವೆಲಿಗೆ ನನಗೆ ಇಷ್ಟು ಬೇಕಾಗುತ್ತೆ. ಹಾಗೆ ಏನೇನೆಲ್ಲ ಟ್ರಾವೆಲ್ದು ಖರ್ಚಾಗುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ತೀನಿ ಡೀಟೇಲಾಗಿ. ಬನ್ನಿ. ಇದರಲ್ಲಿ ಬಂದು 3460 ರೂಪಾಯಲ್ಲಿ ನನಗೆ ಅಂದರೆ ನನಗೇನಪ್ಪ ಅಂತಂದರೆ ವಾರಕ್ಕೆ ಮೆಟ್ರೋದಲ್ಲಿ ಖರ್ಚು 420 ರೂಪಾಯಿ ಆಗುತ್ತೆ. 420 ರುಪೀಸ್ ಮೆಟ್ರೋ ಖರ್ಚು, ಹಾಗೆ 300 ರೂಪಾಯಿ ಪೆಟ್ರೋಲ್ ಖರ್ಚು. ಮೆಟ್ರೋ ಪೆಟ್ರೋಲ್ ಎರಡು ಖರ್ಚು ಸೇರಿ ನನಗೆ 720 ರೂಪಾಯಿ ಆಗುತ್ತೆ, ಓಕೆನಾ. 720 ರೂಪಾಯಿ ಆಗುತ್ತೆ. ಸೊ ಅದು ಮಿಕ್ಕಿರೋದು ಬಂದು ನನ್ನ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಅನ್ಬೋದು. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಏನಿದೆ ಅದು ರಿಮೈನಿಂಗ್ ಏನಿದೆ ಅದು ಹೋಗುತ್ತೆ. ಸೊ ಟೋಟಲ್ ನನಗೆ ವೀಕ್ಲಿ 1000 ರುಪೀಸ್ ನನಗೆ ಅಂತ ಕೊಡ್ತಾರೆ. 1000 ರುಪೀಸಲ್ಲಿ ನಾನು 720 ರೂಪಾಯಿ ನಾನು ಖರ್ಚು ಮಾಡ್ಕೊಬೋದು. ಅದರಲ್ಲಿ ಸ್ವಲ್ಪ ಖರ್ಚಾಗುತ್ತೆ. ಇನ್ನು ಮಿಕ್ಕಿರೋದು ಏನಾಗುತ್ತೆ, ಸ್ವಲ್ಪ ಉಳಿಯುತ್ತೆ, ಒಂದು 200 300 ಆ ಥರ ಉಳಿಯುತ್ತೆ. ಸೊ ಅದು ಬಂದು ನನ್ನ ಪಟ್ ಅಂತ ಸೇವ್ ಮಾಡಿ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಸೇವಿಂಗ್ಸಿಗೆ ನಾನು ಹಾಕ್ತಾಯಿದ್ದೀನಿ. ಸೊ ನೋಡೋಣ, ಆ ಒಂದು ಪಟ್ ಅಂತ ಸೇವ್ ಮಾಡಿ ಅನ್ನುವಂತಹ ಟಿಪ್ಸ್ದು ಸೇವಿಂಗ್ಸ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ವೀಕೆಂಡಲ್ಲಿ ತೋರಿಸ್ತೀನಿ ಎಷ್ಟೆಷ್ಟಾಗಿದೆ ಅಂತ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನನ್ನ ವೀಕ್ಲಿ ಆಫೀಸ್ ಸೇವಿಂಗ್ಸ್ ಏನಿದೆ, ಪ್ಲ್ಯಾನಿಂಗ್ಸ್ ಏನಿದೆ ಅನ್ನೋದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ಮನಿ ಸೇವಿಂಗ್ ಟಿಪ್ಸ್ನ ನಾನು ಹಾಕ್ತಾ ಇರೋದ್ರಿಂದ ಇಡೀ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅತಿ ಹೆಚ್ಚು ಮನಿ ಸೇವಿಂಗ್ ಟಿಪ್ಸ್ ಬಂದು ಹಾಕ್ತಾ ಇರೋದು ನಾನೇ ಅಂತ ಅನ್ಕೋತೀನಿ. ಇನ್ನು ಬೇರೆಯವರು ಯಾರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ ನಾನು ಒಂದ್ಸಲಿ ಚೆಕ್ಔಟ್ ಮಾಡ್ತೀನಿ ಅವ್ರ ಚಾನಲ್ನ.